ಎಲ್ರಿಗೂ ನಮಸ್ಕಾರ. ಪ್ರೇಮಾನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ TET ಪರೀಕ್ಷೆಯ ಒಂದು ಪೇಪರ್ 1 ಏನಿದೆ, TET ಪರೀಕ್ಷೆಯ ಪೇಪರ್ 1ಗೆ ಸಂಬಂಧಪಟ್ಟ ಹಾಗೆ ಪರಿಸರ ಅಧ್ಯಯನ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಸಬ್ಜೆಕ್ಟ್. ಸೊ ಆ ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಇದೆ. ಲೈಕ್ ಯಾವ ಲೆಸನ್ಸ್ನ ಓದ್ಕೋಬೇಕು, 1 to 5th ಓದ್ಕೋಬೇಕಾ, 1 to 10th ಓದ್ಕೋಬೇಕಾ ಅಂತ. ನಮಗೆ ಇಲಾಖೆಯವರು ಅಫಿಷಿಯಲ್ ಆಗಿ ತಿಳಿಸಿರೋ ಹಾಗೆ 1 to 10th 1ನೇ ತರಗತಿಯಿಂದ 10ನೇ ತರಗತಿಯ ತನಕ ಇರತಕ್ಕಂತಹ ಎಲ್ಲ ಸೈನ್ಸ್ ಟೆಕ್ಸ್ಟ್ ಬುಕ್ಸ್ಗಳನ್ನ ಓದ್ಕೋಬೇಕು ಅಂತ ಹೇಳಿರೋವಂಥದ್ದು. ಸೊ ತುಂಬ ಜನಕ್ಕೆ ಇದೊಂದು ಕನ್ಫ್ಯೂಷನ್ ಇತ್ತು, ಏನು ಓದ್ಕೋಬೇಕು, ಹೇಗೆ ಓದ್ಕೋಬೇಕು ಅಂತ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಸಿಲೆಬಸ್ ಏನೇನಿದೆ, ಏನೇನು ಓದ್ಕೋಬೇಕು, ಹಾಗೆ ಒಂದು 2-3 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ತಾ ಹೋಗೋಣ ಹೇಗಿರುತ್ತೆ ಅಂತ. ಸೊ ನಿಮಗೆ ಒಂದು ಐಡಿಯಾ ಬರುತ್ತೆ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದಾರೆ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ಮೊದಲನೇದಾಗಿ ನೀವು ಇಲ್ಲಿ ನೋಡ್ತಾ ಇದ್ದೀರಿ ಪರಿಸರ ಅಧ್ಯಯನ ಅಂತ ಬಂದಾಗ ಮೊದಲನೇ ಚಾಪ್ಟರ್ ಏನು ಬರುತ್ತೆ, ವಿದ್ಯುತ್ ಶಕ್ತಿ ಅಂತ ಬರುತ್ತೆ. ಸೊ ವಿದ್ಯುತ್ ಶಕ್ತಿ ಅಂತ ಬಂದಾಗ ವಿದ್ಯುತ್ ಶಕ್ತಿ ಅಂದರೆ ಏನು ಅನ್ನೋದನ್ನು ನಾವು ತಿಳ್ಕೊಬೇಕಾಗುತ್ತೆ. ಅದಾದಮೇಲೆ ವಿದ್ಯುತ್ ಆವೇಶ ಆಗಿರ್ಬೋದು, ವಿದ್ಯುತ್ ಪ್ರವಾಹ ಆಗಿರ್ಬೋದು, ವಿಭವಾಂತರ ಆಗಿರ್ಬೋದು, ವಿದ್ಯುತ್ ಮಂಡಲ ಆಗಿರ್ಬೋದು. ಸೊ ಹಾಗೆಯೇ ಓಮ್ನ ನಿಯಮ ಏನು ಹೇಳುತ್ತೆ, ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ಒಂದು ವಿಭವಾಂತರ ಏನಿದೆ ಅದರ ಮುಖಾಂತರ ಹರಿತಕ್ಕಂತಹ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿ ಇರುತ್ತೆ ಅಂತ. ಸೊ ಇದೆಲ್ಲವೂ ಕೂಡ ಏನು ವಿದ್ಯುತ್ ಶಕ್ತಿ ಅಂತಕ್ಕಂತಹ ಒಂದು ಲೆಸನ್ನಲ್ಲಿ ಬರುವಂಥದ್ದು. ಸೊ ಇನ್ನು 2ನೇ ಚಾಪ್ಟರ್ ಏನಿದೆ ಅಂತ ಹೇಳಿದ್ರೆ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಅಂತ ಹೇಳಿ 2ನೇ ಚಾಪ್ಟರ್ ಇದೆ. ಸೊ ಇದರಲ್ಲಿ ಏನೇನೆಲ್ಲ ಟಾಪಿಕ್ಸ್ ಬರುತ್ತೆ ಅಂತ ಹೇಳಿದ್ರೆ ಕಾಂತಗಳು. ಸೊ ಕಾಂತಗಳು ಅಂದರೆ ಏನು, ಯಾವ ವಸ್ತುಗಳು ಕಬ್ಬಿಣ ಆಗಿರ್ಬೋದು, ನಿಕ್ಕಲ್ ಆಗಿರ್ಬೋದು, ಕೊಬಾಲ್ಟ್ಗಳನ್ನು ಅಟ್ರ್ಯಾಕ್ಟ್ ಮಾಡುತ್ತೋ ಮತ್ತು ಇಂಡಿಪೆಂಡೆಂಟ್ ಆಗಿ ಸ್ವತಂತ್ರವಾಗಿ ತೂಗು ಹಾಕಿದಾಗ ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ನಿಲ್ಲುತ್ತೋ ಅಂತಹ ವಸ್ತುಗಳನ್ನು ನಾವು ಕಾಂತಗಳು ಅಂತ ಹೇಳಿ ಕರಿತೀವಿ. ಸೊ ಈ ಒಂದು ಲೆಸನ್ನಲ್ಲಿ ಕಾಂತದ ವಿಧಗಳಾಗಿರ್ಬೋದು, ಕಾಂತೀಯ ವಸ್ತುಗಳು ಯಾವ್ಯಾವುದು, ಅಕಾಂತೀಯ ವಸ್ತುಗಳು ಯಾವ್ಯಾವುದು, ಅದರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಗುಣಲಕ್ಷಣಗಳು ಏನು, ಕಾಂತಕ್ಷೇತ್ರ ಅಂದರೆ ಏನು, ಕಾಂತೀಯ ಬಲರೇಖೆಗಳು ಮತ್ತು ಕಾಂತೀಯ ಬಲರೇಖೆಗಳ ಒಂದು ಗುಣಲಕ್ಷಣಗಳು, ಇದೆಲ್ಲವೂ ಕೂಡ ಈ ಒಂದು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಅನ್ನುವಂತಹ ಒಂದು ಲೆಸನ್ನಲ್ಲಿ ಬರುವಂಥದ್ದು. ಸೊ ನೆಕ್ಸ್ಟ್ ಇನ್ನು 3ನೇ ಒಂದು ಪಾಠ ಯಾವುದಪ್ಪ ಅಂತ ಹೇಳಿದ್ರೆ ಶಕ್ತಿ. ಸೊ ಶಕ್ತಿ ಅಂದರೆ ಏನು ಅನ್ನೋದು ಮೊದಲಾಗಿ ನಮಗೆ ನಾವು ತಿಳ್ಕೊಬೇಕಾಗುತ್ತೆ. ಶಕ್ತಿ ಅಂದರೆ ಏನು, ಕೆಲಸ ಮಾಡ್ತಕ್ಕಂತಹ ಒಂದು ಸಾಮರ್ಥ್ಯನೇ ಶಕ್ತಿ. ಸೊ ಇದರಲ್ಲಿ ಶಕ್ತಿಯ ವಿಧಗಳಾಗಿರ್ಬೋದು, ಅದರಲ್ಲಿ ಯಾಂತ್ರಿಕ ಶಕ್ತಿ ಅಂದರೆ ಏನು ಅನ್ನೋದನ್ನು ತಿಳ್ಕೊಬೇಕಾಗುತ್ತೆ. ಆಮೇಲೆ ಪಳೆಯುಳಿಕೆ ಇಂಧನಗಳು, ಉಷ್ಣ ವಿದ್ಯುತ್ ಸ್ಥಾವರ ಆಗಿರ್ಬೋದು, ಜಲ ವಿದ್ಯುತ್ ಸ್ಥಾವರ ಆಗಿರ್ಬೋದು, ಸೌರಶಕ್ತಿ ಆಗಿರ್ಬೋದು, ಆಮೇಲೆ ಬೈಜಿಕ ಸಮ್ಮಿಲನ ಕ್ರಿಯೆ ಅಂದರೆ ಏನು ಅನ್ನೋದನ್ನು ತಿಳ್ಕೊಬೇಕಾಗುತ್ತೆ. ಸೌರ ಸಾಧನಗಳು ಯಾವ್ಯಾವಿದಾವೆ ಅನ್ನೋದು. ಇನ್ನು ಪವನ ಶಕ್ತಿ ಅಂದರೆ ಏನು, ಗಾಳಿ. ಸೊ ಗಾಳಿ ಶಕ್ತಿ ಅದರ ಬಗ್ಗೆ ತಿಳ್ಕೊಬೇಕಾಗತ್ತೆ. ಉಬ್ಬರ ಶಕ್ತಿ ಆಗಿರ್ಬೋದು, ಅಲೆಗಳ ಶಕ್ತಿ ಆಗಿರ್ಬೋದು, ಭೂಗರ್ಭ ಉಷ್ಣ ಶಕ್ತಿ ಆಗಿರ್ಬೋದು, ನ್ಯೂಕ್ಲಿಯರ್ ಶಕ್ತಿ ಆಗಿರ್ಬೋದು, ಬೈಜಿಕ ಶಕ್ತಿ, ಇದೆಲ್ಲವೂ ಕೂಡ ಈ ಒಂದು ಶಕ್ತಿ ಪಾಠದಲ್ಲಿ ಬರುವಂಥದ್ದು. ಸೊ ನೆಕ್ಸ್ಟು 4ನೇ ಒಂದು ಲೆಸನ್ ಏನಪ್ಪ ಅಂತ ಹೇಳಿದ್ರೆ ಚಲನೆ. ಸೊ ಚಲನೆ ಅಂತಂದಾಗ ನಮಗೆ ಚಲನೆ ಅಂದರೆ ಏನು ಅಂತ ನಾವು ತಿಳ್ಕೊಬೇಕಾಗತ್ತೆ. ಜೊತೆಗೆ ಚಲಿಸಿದ ದೂರ, ಸ್ಥಳಾಂತರ ಅಥವಾ ಸ್ಥಾನ ಪಲ್ಲಟ, ಜವ, ವೇಗ, ವೇಗೋತ್ಕರ್ಷ ಮತ್ತು ಚಲನೆಯ ಕೆಲವೊಂದು ಫಾರ್ಮುಲಾಗಳು, ಸಮೀಕರಣಗಳು ಬರುತ್ತೆ, ಅದರ ಮೇಲೆ ಲೆಕ್ಕಗಳನ್ನ ಮಾಡುವಂಥದ್ದು. ಆಮೇಲೆ ಏಕರೂಪ ವೃತ್ತಿಯ ಚಲನೆ, ದೂರ ಮತ್ತು ಕಾಲ, ವೇಗ ಮತ್ತು ಕಾಲನಕ್ಷೆ, ಇದೆಲ್ಲವೂ ಕೂಡ ನಾವು ಈ ಒಂದು ಲೆಸನ್ನಲ್ಲಿ ತಿಳ್ಕೊಬೋದಾಗಿರುತ್ತೆ. ಇನ್ನು ನೆಕ್ಸ್ಟು 5ನೇ ಒಂದು ಲೆಸನ್ ಏನಪ್ಪ ಅಂತ ಹೇಳಿದ್ರೆ ಚಲನೆಯ ನಿಯಮಗಳು ಅಂತ. ಸೊ ಚಲನೆಯ ನಿಯಮಗಳು ಅಂತ ಏನೇನು ಬರುತ್ತೆ, ಚಲನೆಯ 1ನೇ ನಿಯಮ ಏನು ಹೇಳುತ್ತೆ, 2ನೇ ನಿಯಮ ಏನು ಹೇಳುತ್ತೆ, ಹಾಗೆ 3ನೇ ನಿಯಮ ಏನು ಹೇಳುತ್ತೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗುತ್ತೆ. ಇದರಲ್ಲಿ 3 ನಿಯಮಗಳು ಬರುತ್ತಲ್ವ, ಚಲನೆಯ 3 ನಿಯಮಗಳು ಬರುತ್ತೆ, ಅದನ್ನು ತಿಳ್ಕೊಬೇಕಾಗುತ್ತೆ. ಇನ್ನು ನೆಕ್ಸ್ಟು ಗುರುತ್ವ. ಸೊ ಗುರುತ್ವ ಅಂತಂದಾಗ ವಿಶ್ವವ್ಯಾಪಿ ಗುರುತ್ವ ನಿಯಮ, ಅದ್ರ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ. ಇದು ತುಂಬ ಚಿಕ್ಕ ಪಾಠ, ಇದನ್ನು ಬಹಳ ಬೇಗ ನಾವು ಓದ್ಕೊಬಿಡ್ಬೋದು. ಇನ್ನು ನೆಕ್ಸ್ಟು 7ನೇ ಒಂದು ಲೆಸನ್ ಅಂತ ಬಂದಾಗ ಬೆಳಕು. ಸೊ ಬೆಳಕು ಅಂತಂದಾಗ ಬೆಳಕಿನ ಪ್ರತಿಫಲನಗಳಾಗಿರ್ಬೋದು, ಅದರ ಒಂದು ನಿಯಮಗಳು ಏನಿದ್ದಾವೆ, ಗೋಳೀಯ ದರ್ಪಣಗಳು ಮತ್ತು ಅದರ ಒಂದು ವಿಧಗಳು, ಮತ್ತು ದರ್ಪಣದ ಫಾರ್ಮುಲಾ ಸೂತ್ರಗಳಾಗಿರ್ಬೋದು, ವರ್ಧನೆ, ಬೆಳಕಿನ ವಕ್ರೀಭವನದ ನಿಯಮಗಳಾಗಿರ್ಬೋದು, ಇನ್ನು ಪೀನ ಮಸೂರದಿಂದ ಉಂಟಾದ ಪ್ರತಿಬಿಂಬದ ಸ್ಥಾನ, ಸಾಪೇಕ್ಷ ಗಾತ್ರ, ಹಾಗೆ ಸ್ವಭಾವ, ಅದೆಲ್ಲವನ್ನು ನಾವೇನು ಮಾಡ್ಬೋದು ಈ ಒಂದು ಲೆಸನಲ್ಲಿ ತಿಳ್ಕೊತಾ ಹೋಗ್ಬೋದು. ನೆಕ್ಸ್ಟು ಮುಂದಿನ ಒಂದು ಲೆಸನ್ ಅಂತಂದರೆ 8ನೇ ಒಂದು ಲೆಸನ್ ಆಹಾರ ಮತ್ತು ಅದರ ಪೋಷಕಾಂಶಕ್ಕೆ
ಸಂಬಂಧಿಸಿದ ಕಲಿಕಾಂಶಗಳು ಅಂತ ಇದೆ. ಸೊ ಇದರಲ್ಲಿ ಏನೇನು ಬರುತ್ತೆ, ಬೃಹತ್ ಪೋಷಕಾಂಶಗಳು ಯಾವ್ಯಾವುದು, ಸೂಕ್ಷ್ಮ ಪೋಷಕಾಂಶಗಳು ಯಾವ್ಯಾವುದು, ಹಾಗೆಯೇ ಕಾರ್ಬೋಹೈಡ್ರೇಟ್ಗಳ ಬಗ್ಗೆ ನಾವು ತಿಳ್ಕೊತೀವಿ, ಪಿಷ್ಟ ಪರೀಕ್ಷೆ ಆಗಿರ್ಬೋದು, ಲಿಪಿಡ್ಸ್ಗಳ ಬಗ್ಗೆ, ಪ್ರೋಟೀನ್ಸ್ ಆಗಿರ್ಬೋದು, ವಿಟಮಿನ್ಸ್ ಆಗಿರ್ಬೋದು, ಹಾಗೆಯೇ ಖನಿಜಗಳು, ಖನಿಜಗಳು ದೇಹಕ್ಕೆ ಬೇಕಾಗಿರ್ತಕ್ಕಂತಹ ಪ್ರಮುಖ ಖನಿಜಗಳು ಯಾವ್ಯಾವುದು ಅನ್ನೋದನ್ನ ಈ ಒಂದು ಲೆಸನ್ನಲ್ಲಿ ನಾವು ತಿಳ್ಕೊತಾ ಹೋಗ್ತೀವಿ. ಇನ್ನು ನೆಕ್ಸ್ಟು 9ನೇ ಒಂದು ಲೆಸನ್ ಅಂತಂದರೆ ಜೀವಕ್ರಿಯೆಗಳು, ಪೋಷಣೆ ಅಂತ. ಸೊ ಪೋಷಣೆ ಇದು ಕೂಡ ಬಹಳ ಚೆನ್ನಾಗಿರ್ತಕ್ಕಂತಹ ಲೆಸನ್. ಸಸ್ಯಗಳಲ್ಲಿ ಪೋಷಣೆ ಹೇಗಿರುತ್ತೆ ಅನ್ನೋದು. ಸೊ ತುಂಬ ಚಿಕ್ಕ ಲೆಸನ್, ಇದನ್ನು ಬೇಗ ಓದ್ಕೊಬಿಡ್ಬೋದು. ಆ್ಯಂಡ್ ನೆಕ್ಸ್ಟು ಮುಂದಿನ ಒಂದು ಲೆಸನ್ ಅಂದರೆ ಉಸಿರಾಟ, ಜೀವಕ್ರಿಯೆ ಉಸಿರಾಟ. ಸೊ ಇದರಲ್ಲೂ ಕೂಡ ಇದು ಕೂಡ ತುಂಬ ಚಿಕ್ಕ ಲೆಸನ್, ಇದನ್ನು ಕೂಡ ನಾವು ಬಹಳ ಬೇಗ ಓದ್ಕೊಬಿಡ್ಬೋದು. ಇನ್ನು ನೆಕ್ಸ್ಟು ಜೀವಕ್ರಿಯೆಗಳು ಅಂತ ಬಂದಾಗ ವಿಸರ್ಜನೆ, ಹಾಗೆಯೇ ಸಾಗಾಣಿಕೆ, ಇದೆಲ್ಲವೂ ಕೂಡ ಪರಿಸರ ಅಧ್ಯಯನದಲ್ಲಿ ಬರ್ತಕ್ಕಂತಹ ಬಹಳ ಇಂಪಾರ್ಟೆಂಟ್ ಲೆಸನ್ಸ್ ಆಗಿರುತ್ತೆ. ನೆಕ್ಸ್ಟು ಇನ್ನು ಜೀವಕೋಶ ರಚನೆ ಮತ್ತು ಕಾರ್ಯ ಅಂತ ಇದೆ. ಸೊ ಅದರ ಬಗ್ಗೆನೂ ಕೂಡ ಜೀವಕೋಶವನ್ನು ಕಂಡುಹಿಡಿದಂತಹ ವಿಜ್ಞಾನಿ ಯಾರು ಅಂತ ಪ್ರಶ್ನೆ ಕೇಳ್ಬೋದು. ಪ್ರಾಣಿ ಜೀವಕೋಶದ ಆತ್ಮಹತ್ಯಾ ಚೀಲ ಅಂತ ಯಾವುದನ್ನು ಕರಿತೀವಿ, ಲೈಸೋಸೋಮ್. ಸೊ ಇದೆಲ್ಲವೂ ಕೂಡ ನಾವು ಓದ್ಕೋಬೇಕಾಗುತ್ತೆ. ಹಾಗೆಯೇ ಪ್ರಾಣಿ ಜೀವಕೋಶದಲ್ಲಿ ಕಂಡು ಬರ್ತಕ್ಕಂತಹ ಒಂದು ಭಾಗ ಯಾವುದು ಅನ್ನೋದು, ಕೋಶ ಬಿಟ್ಟಿ. ಸೊ ಇದೆಲ್ಲವೂ ಕೂಡ ಜೀವಕೋಶದ ರಚನೆ ಮತ್ತು ಕಾರ್ಯದಲ್ಲಿ ಬರ್ತಕ್ಕಂತಹ ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಆಗಿರುತ್ತೆ. ಇನ್ನು ನೆಕ್ಸ್ಟು 14ನೇ ಒಂದು ಲೆಸನ್ ನೋಡಿ, ಇಲ್ಲಿ ಸೂಕ್ಷ್ಮ ಜೀವಿಗಳು ಅಂತ ಇದೆ. ಸೊ ಸೂಕ್ಷ್ಮ ಜೀವಿಗಳು ಅಂತ ಬಂದಾಗ 14ನೇ ಲೆಸನ್, ನಾನು 14ಗೆ ಟಿಕ್ ಮಾಡಿದ್ದೀನಿ. ಸೊ ಸೂಕ್ಷ್ಮ ಜೀವಿಗಳು ಅಂತ ಬಂದಾಗ ಬ್ಯಾಕ್ಟೀರಿಯಾ ಬರುತ್ತೆ, ಪ್ರೋಟೋಜೋವಾ ಅಂತಂದರೆ ಇಲ್ಲಿ ಏಕಕೋಶ ಜೀವಿ ಅಂತ ಹೇಳಿ ಕರಿತೀವಿ. ಸೊ ಅದ್ರ ಬಗ್ಗೆ ನಾವು ತಿಳ್ಕೊಬೇಕಾಗತ್ತೆ. ಶೈವಲಗಳಾಗಿರ್ಬೋದು, ಶಿಲೀಂಧ್ರಗಳಾಗಿರ್ಬೋದು, ಹಾಗೆಯೇ ವೈರಸ್ಗಳು. ಶಿಲೀಂಧ್ರಗಳು ಅಂತಂದರೆ ಆಹಾರದ ಮೇಲೆ, ಹಾಗೆಯೇ ತೇವಾಂಶಪೂರಿತ ಸಾವಯವ ವಸ್ತುಗಳ ಮೇಲೆ ಬೆಳೀತಕ್ಕಂತಹ ಒಂದು ಈಸ್ಟ್ ಅಥವಾ ಬೂಸ್ಟ್ ಅಥವಾ ಅಣಬೆ ಅಂತ ಏನು ಹೇಳಿ ಕರಿತೀವಲ್ಲ, ಅದನ್ನು ಶಿಲೀಂಧ್ರ ಅಂತ ಹೇಳಿ ಕರಿತೀವಿ, ವೈರಸ್ಗಳು. ಸೊ ಇದರ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ. ಸೂಕ್ಷ್ಮ ಜೀವಿಗಳು ಅಂತ ಬಂದಾಗ ಇದಿಷ್ಟು ಟಾಪಿಕ್ಸ್ ಕವರ್ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟು ಪರಿಸರ ವಿಜ್ಞಾನ ಅಂತ ಇದೆ. ಸೊ ಪರಿಸರ ವಿಜ್ಞಾನ ಅಂತ ಬಂದಾಗ ಪರಿಸರ ಮಾಲಿನ್ಯ ಅಂದರೆ ಪರಿಸರದಲ್ಲಿ ಆಗ್ತಕ್ಕಂತಹ ಒಂದು ಅನಪೇಕ್ಷಿತ ಬದಲಾವಣೆಯನ್ನು ನಾವು ಪರಿಸರ ಮಾಲಿನ್ಯ ಅಂತ ಹೇಳಿ ಕರಿತೀವಿ. ಹಾಗೆಯೇ ವಾಯು ಮಾಲಿನ್ಯ ಅಂದ್ರೇನು, ಜಲ ಮಾಲಿನ್ಯ ಅಂದ್ರೇನು, ಅದರಿಂದ ಆಗ್ತಕ್ಕಂತಹ ದುಷ್ಪರಿಣಾಮಗಳು ಏನೇನು, ಭೂ ಮಾಲಿನ್ಯ ಆಗಿರ್ಬೋದು, ಶಬ್ದ ಮಾಲಿನ್ಯ ಆಗಿರ್ಬೋದು, ವಿಕಿರಣ ಮಾಲಿನ್ಯ ಆಗಿರ್ಬೋದು, ಹಾಗೆಯೇ ಕಾಡುಗಳ ಸಂರಕ್ಷಣೆಗೆ ಇರ್ತಕ್ಕಂತಹ ಕೆಲವೊಂದು ಯೋಜನೆಗಳು ಯಾವ್ಯಾವುದು, ಹಾಗೆಯೇ ಮೈಗ್ರೇಷನ್ ಅಂದರೆ ವಲಸೆ, ಹವಾಮಾನ, ವಾಯುಗುಣ ಮತ್ತು ಪ್ರಾಣಿಗಳ ಒಂದು ಹೊಂದಾಣಿಕೆ ಆಗಿರ್ಬೋದು, ಇದೆಲ್ಲವೂ ಕೂಡ ಪರಿಸರ ಮಾಲಿನ್ಯ ಲೆಸನ್ನಲ್ಲಿ ಬರ್ತಕ್ಕಂಥದ್ದು. ಸೊ ಇದಿಷ್ಟನ್ನು ನಾವು ಕವರ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟು ಇಲ್ಲಿ ದೇಹದ ಚಲನೆಗಳು ಅಂತ ಇದೆ ಅಲ್ಲ. ಸೊ ದೇಹದ ಚಲನೆಗಳು ಅಂತ ಬಂದಾಗ ಕೀಲುಗಳ ಬಗ್ಗೆ ಆಗಿರ್ಬೋದು, ಹಾಗೆಯೇ ಇದರಲ್ಲಿ ಕೆಲವೊಂದು ವಿಧಗಳು ಬರುತ್ತೆ. ಏನಪ್ಪ ಅಂತಂದರೆ ಗೋಲ ಅಥವಾ ಗುಳಿ ಕೀಲು ಆಗಿರ್ಬೋದು, ಹಾಗೆಯೇ ಬಿಜಾಗರಿ ಕೀಲು ಅಂತ ಹೇಳ್ತಾರೆ, ತಿರುಗಾಣಿ ಕೀಲು ಅಂತ ಅಂತಾರೆ, ಸ್ಥಿರ ಕೀಲು ಅಂತ ಹೇಳ್ತಾರೆ. ಸೊ ಇದ್ರ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟು ರಸಾಯನಶಾಸ್ತ್ರ ಅಂತ ಬಂದಾಗ ಲೋಹಗಳು ಮತ್ತು ಅಲೋಹಗಳು ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಲೆಸನ್. ಸೊ ಇದರಲ್ಲಿ ಅಯಾನಿಕ ಸಂಯುಕ್ತಗಳು, ಹಾಗೆಯೇ ಸಹವೇಲೆನ್ಸಿ ಸಂಯುಕ್ತಗಳು, ಲೋಹೋದ್ಧಾರಣ, ಹಾಗೆಯೇ ಅದಿರುಗಳ ಒಂದು ವಿಧಗಳಾಗಿರ್ಬೋದು, ನಶಿಸುವಿಕೆ. ಸೊ ಇದೆಲ್ಲವೂ ಕೂಡ ಈ ಒಂದು ಲೆಸನ್ ಲೋಹಗಳು ಮತ್ತು ಅಲೋಹಗಳಲ್ಲಿ ಬರ್ತಕ್ಕಂಥದ್ದು. ನೆಕ್ಸ್ಟು ರಾಸಾಯನಿಕ ಕ್ರಿಯೆಗಳು ಅಂತ ಇದೆ ನೋಡಿ. ಸೊ ರಾಸಾಯನಿಕ ಕ್ರಿಯೆಗಳು ಅಂತ ಬಂದಾಗ ಇದರಲ್ಲಿ ರಾಸಾಯನಿಕ ಸಂಯೋಗ, ವಿಭಜನೆ, ತಟಸ್ಥೀಕರಣ, ಸ್ಥಾನಪಲ್ಲಟ, ದ್ವಿಸ್ಥಾನಪಲ್ಲಟ, ಇದೆಲ್ಲವೂ ಕೂಡ ಬರುತ್ತೆ. ಇದನ್ನು ನಾವು ನೀಟಾಗಿ ಫಾರ್ಮುಲಾಗಳನ್ನು ನೋಡ್ಕೊಳ್ಳೋದ್ರ ಮುಖಾಂತರ ಕಲ್ತ್ಕೋಬೇಕಾಗುತ್ತೆ. ಮತ್ತು ಆಮ್ಲ ಮತ್ತು ಪ್ರತ್ಯಾಮ್ಲಗಳಾಗಿರ್ಬೋದು. ಸೊ ಆಮ್ಲಗಳ ಗುಣಗಳು, ಪ್ರತ್ಯಾಮ್ಲಗಳ ಗುಣಗಳು, ತಟಸ್ಥೀಕರಣ, ಕೆಲವೊಂದು ನೈಸರ್ಗಿಕ ವಸ್ತುಗಳು ಮತ್ತು ಅದರಲ್ಲಿರ್ತಕ್ಕಂತಹ ಆಮ್ಲಗಳು ಯಾವ್ಯಾವುದು, ಕಿತ್ತಳೆ ಹಣ್ಣಲ್ಲಿ ಯಾವ್ದು ಬರುತ್ತೆ, ಹುಣಸೆ ಹಣ್ಣಲ್ಲಿ ಯಾವ್ದು ಬರುತ್ತೆ, ಹುಣಸೆ ಹಣ್ಣಲ್ಲಿ ಟಾರ್ಟರಿಕ್ ಆಮ್ಲ ಬರುತ್ತೆ, ಹಾಗೆಯೇ ಕಿತ್ತಳೆಯಲ್ಲಿ ಸಿಟ್ರಿಕ್ ಆಮ್ಲ ಬರುತ್ತೆ, ಟೊಮ್ಯಾಟೊ ಅಲ್ಲಿ ಆಕ್ಸಲಿಕ್ ಆಮ್ಲ ಬರುತ್ತೆ, ಮೊಸರಲ್ಲಿ ಲ್ಯಾಕ್ಟಿಕ್ ಆಮ್ಲ. ಸೊ ಈ ರೀತಿ ನಾವು ದಿನನಿತ್ಯ ಬಳಸ್ತಕ್ಕಂತಹ ವಸ್ತುಗಳಲ್ಲಿ ಇರ್ತಕ್ಕಂತಹ ಆಮ್ಲಗಳು ಯಾವ್ಯಾವುದು ಅನ್ನೋದ್ರ ಬಗ್ಗೆ ನಮಗೆ ಐಡಿಯಾ ಇರಬೇಕಾಗತ್ತೆ. ನೆಕ್ಸ್ಟು ಆವರ್ತಕ ಕೋಷ್ಟ ಅಂತ ಇದೆ, 20ನೇ ಒಂದು ಲೆಸನ್. ಸೊ ಇದರಲ್ಲಿ ಡೋಬರೈನ್ರ ತ್ರಯಗಳ ನಿಯಮ ಆಗಿರ್ಬೋದು, ಹಾಗೆಯೇ ನ್ಯೂಲೆಂಡರ ಅಷ್ಟಕಗಳ ನಿಯಮ ಆಗಿರ್ಬೋದು, ಆಧುನಿಕ ಆವರ್ತಕ ಕೋಷ್ಟ ಆಗಿರ್ಬೋದು. ಸೊ ಇದ್ರ ಬಗ್ಗೆ ನಾವು ತಿಳ್ಕೊಬೇಕಾಗತ್ತೆ. ನೆಕ್ಸ್ಟು ಎಳೆಯಿಂದ ಬಟ್ಟೆ ಅಂತ ಅಂದ್ಬಿಟ್ಟು ಈ ಒಂದು ಲೆಸನ್. ಸೊ ಇದರಲ್ಲಿ ಏನಪ್ಪ ಅಂತ ಹೇಳಿದ್ರೆ ಕೃತಕ ರೇಷ್ಮೆ, ಯಾವುದನ್ನು ಕೃತಕ ರೇಷ್ಮೆ ಅಂತ ಹೇಳಿ ಕರೀತಾರೆ, ಹಾಗೆಯೇ ಥರ್ಮೋಪ್ಲಾಸ್ಟಿಕ್ಗೆ ಒಂದು ಎಕ್ಸಾಂಪಲ್ ಕೊಡಿ ಅಂತ ಕೇಳ್ಬೋದು, ಹಾಗೆಯೇ ನೈಸರ್ಗಿಕ ಪಾಲಿಮರ್ಗಳ ಬಗ್ಗೆ ಕೇಳ್ತಾರೆ, ಹತ್ತಿ ಬೀಜ
ಸಸ್ಯಗಳಿಂದ ಹತ್ತಿ ನಾರನ್ನ ಪ್ರತ್ಯೇಕಿಸ್ತಕ್ಕಂತಹ ಒಂದು ಕ್ರಿಯೆ ಏನು ಅಂತ ಕೇಳ್ತಾರೆ. ಸೊ ಇದೆಲ್ಲವೂ ಕೂಡ ಈ ಒಂದು ಎಳೆಯಿಂದ ಬಟ್ಟೆ ಪಾಠದಲ್ಲಿ ಬರ್ತಕ್ಕಂಥದ್ದು. ಇನ್ನು ದಹನ ಮತ್ತೆ ಜ್ವಾಲ, ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಲೆಸನ್ ಆಗಿರುತ್ತೆ. ಪರಿಸರ ಅಧ್ಯಯನ ಕಲಿಕೆಯನ್ನ ಅನುಕೂಲಿಸುವುದು ಅಂತ ಇದೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಲೆಸನ್ ಆಗಿರುತ್ತೆ. ಅಂದ್ರೆ ಮನೋವೈಜ್ಞಾನಿಕ ಪರಿಸರದ ಒಂದು ಪ್ರಭಾವಗಳಾಗಿರ್ಬೋದು, ಸಾಮಾಜಿಕ ಪರಿಸರದ ಪ್ರಭಾವ ಆಗಿರ್ಬೋದು, ಸೈದ್ಧಾಂತಿಕ ಪರಿಸರದ ಪ್ರಭಾವಗಳು, ಆಮೇಲೆ ಪ್ರಾಥಮಿಕ ಹಂತದಲ್ಲಿ ಪರಿಸರ ಅಧ್ಯಯನವನ್ನ ಸೇರಿಸ್ತಕ್ಕಂತಹ ಒಂದು ಉದ್ದೇಶ ಏನು, ಇದೆಲ್ಲವೂ ಕೂಡ ಈ ಒಂದು ಪಾಠದಲ್ಲಿ ಬರ್ತಕ್ಕಂಥದ್ದು. ಹಾಗೆಯೇ ಶಾಲಾ ಮಟ್ಟದಲ್ಲಿ ಪರಿಸರ ಅಧ್ಯಯನ ಕುರಿತಂತೆ ರಾಷ್ಟ್ರೀಯ ಶಿಕ್ಷಣ ನೀತಿ, ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು, ಸೊ ಇದೆಲ್ಲವೂ ಕೂಡ ಈ ಲೆಸನ್ ಅಲ್ಲಿ ಕಂಪ್ಲೀಟ್ ಆಗಿ ಕವರ್ ಮಾಡಿರುವಂಥದ್ದು. ಇದಿಷ್ಟು ಏನು ನಿಮ್ಮ ಒಂದು EVS ಹಾಗೆ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಲೆಸನ್ಸ್ಗಳು. ಇಷ್ಟು ಸಿಲೆಬಸ್ನ ನೀವು ಕವರ್ ಮಾಡ್ಕೊಂತು ಅಂತಂದ್ರೆ EVSನ ನೀವು ಈಸಿಯಾಗಿ ಅಂದರೆ 30 ಮಾರ್ಕ್ಸ್ ಏನಿದೆ ನೀವು ಆರಾಮಾಗಿ 30 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಸೊ ಇದಿಷ್ಟು ಏನು ನಿಮ್ಮ ಒಂದು EVS ಅಥವಾ ಪರಿಸರ ಅಧ್ಯಯನದ ಪಠ್ಯಕ್ರಮ ಸಿಲೆಬಸ್ ಆಗಿತ್ತು. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.